ಸರ್ ಮಂಡಿ ರೀಪ್ಲೇಸ್ಮೆಂಟ್ ಒನ್ ಆಫ್ ದಿ ಬೂನ್ ಫಾರ್ ಓಲ್ಡ್ ಏಜ್ ಅಂತಾನೆ ಹೇಳ್ಬೋದು ಸರ್. ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್ಸು. ಅವರು ಇದರಲ್ಲಿ ಬೆಡ್ ರೆಸ್ಟ್ ಅಂತ ಏನು ಬರೋದಿಲ್ಲ. ಸೊ ಮೇಯ್ನ್ ಆಗಿ ಇದನ್ನ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡೋದಕ್ಕೆ ಮಾಡೋಂಥ ಸರ್ಜರಿ ಇದು. ಮಂಡಿ ರಿಪ್ಲೇಸ್ಮೆಂಟ್ ಅಂದ್ರೆ ಯಾವ ರೀತಿ ಮಾಡ್ತೀರಾ ಅಂತ ಹೇಗೆ ಪ್ರೊಸೀಜರ್? ಯೂಶಲಿ ಮಂಡಿ ರಿಪ್ಲೇಸ್ ಮಾಡೋದಕ್ಕೆ ಫಸ್ಟ್ ನಾವು ಪೇಷಂಟ್ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತೀವಿ. ಯಾವ ಪೇಷಂಟಿಗೆ ಮಾಡಬೇಕು ಅನ್ನೋದು ಪೇಷಂಟ್ ನೆಸೆಸರಿ ಮೇಲೆ ನಾವು ನೋಡಿ ಡಿಸೈಡ್ ಮಾಡ್ತೀವಿ. ಸೊ ಪೇಷಂಟ್ಗೆ ಎಷ್ಟು ಕಂಫರ್ಟ್ ಬೇಕು ಅನ್ನೋದ್ರ ಮೇಲೆ ಇದಾಗುತ್ತೆ. ಸೊ ಮೇನ್ಲಿ ಇದು ನೆಸೆಸರಿ ಸರ್ಜರಿ ಏನಲ್ಲ. ದಿಸ್ ಈಸ್ ಜಸ್ಟ್ ಟು ಗಿವ್ ಮೋರ್ ಕಂಫರ್ಟ್ ಟು ದ ಪೇಷಂಟ್. ಪೇಷಂಟು ಇರೋ ಅಷ್ಟು ದಿನ ಕಂಫರ್ಟಬಲ್ ಆಗಿ ಆರಾಮಾಗಿ ನಡ್ಕೊಂಡು ಓಡಾಡಲಿ ಅಂತ ಮಾಡೋ ಅಂಥ ಸರ್ಜರಿ. ಸೊ ಇದಕ್ಕೆ ಹರಿ ಮಾಡಿ ಇವತ್ತು ಎಮರ್ಜೆನ್ಸಿಲಿ ಮಾಡೋ ಅಂಥ ನೆಸೆಸರಿ ಎಲ್ಲ ಏನೂ ಇಲ್ಲ. ಸೊ ನೀಟಾಗಿ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಅವ್ರಿಗೆ ಎಷ್ಟು ನೆಸೆಸರಿ ಇದೆ, ಆ ಸರ್ಜರಿ ನಂತರ ಅವರು ಏನು ಎಕ್ಸಸೈಸ್ ಮಾಡಬೇಕು, ಎಷ್ಟು ಥರ ಮಾಡ್ಬೋದು, ಎಷ್ಟು ವಾಕ್ ಮಾಡ್ಬೋದು, ಅವರು ಏನೇನು ಆ್ಯಕ್ಟಿವಿಟೀಸ್ ಮಾಡ್ಬೋದು, ಅವ್ರಿಗೇನು ಆ್ಯಕ್ಟಿವಿಟೀಸ್ ಮಾಡೋ ಇಚ್ಛೆ ಇದೆ, ಇದನ್ನೆಲ್ಲನೂ ಕನ್ಸಿಡರ್ ಮಾಡಿ ನಂತರ ಡಿಸೈಡ್ ಮಾಡ್ತೀವಿ ಅವ್ರಿಗೆ ಮಾಡಬೇಕೋ ಬೇಡವೋ ಅಂತ.